ನಮಸ್ಕಾರ. ಸಾತ್ವಿಕ ಜ್ಞಾನಂ ಚಾನೆಲ್ಗೆ ಸ್ವಾಗತ. ಇಲ್ಲಿ ನಾವು ಆಳವಾದ ಆಧ್ಯಾತ್ಮಿಕತೆ ಮತ್ತು ಸ್ವಯಂ ಅರಿವನ್ನು ಅನ್ವೇಷಿಸೋಣ. ರಾಮನವಮಿಯ ಈ ಶುಭ ಸಂದರ್ಭದಲ್ಲಿ ಭಗವಾನ್ ರಾಮನ ಪ್ರೀತಿ ಮತ್ತು ಕರುಣೆ ನಿಮ್ಮ ಹೃದಯವನ್ನು ತುಂಬಲಿ ಮತ್ತು ಜಗತ್ತಿನಲ್ಲಿ ಸಕಾರಾತ್ಮಕ ಪರಿಣಾಮ ಬೀರಲು ನೀವು ಸ್ಫೂರ್ತಿ ಪಡೆಯಲಿ. ರಾಮನವಮಿ ಹಬ್ಬವು ಲಕ್ಷಾಂತರ ಜನರ ಹೃದಯಗಳಲ್ಲಿ ವಿಶೇಷ ಸ್ಥಾನವನ್ನು ಹೊಂದಿದ್ದು, ಇದು ಸದಾಚಾರ, ಧೈರ್ಯ ಮತ್ತು ಕರುಣೆಯ ಸಾಕಾರ ರೂಪವಾದ ಭಗವಾನ್ ರಾಮನ ಜನ್ಮವನ್ನು ಸೂಚಿಸುತ್ತದೆ. ಭಕ್ತಿಯಿಂದ ಆಚರಿಸಲಾಗುವ ರಾಮನವಮಿ ಹಬ್ಬವು ಜನರಿಗೆ ಸಾರ್ಥಕ ಜೀವನವನ್ನು ರೂಪಿಸುವ ಮೌಲ್ಯಗಳನ್ನು ನೆನಪಿಸುತ್ತದೆ. ರಾಮನವಮಿಯ ಮಹತ್ವವನ್ನು ತಿಳಿದುಕೊಳ್ಳೋಣ. ಹಿಂದೂ ಕ್ಯಾಲೆಂಡರ್ನಲ್ಲಿ ಚೈತ್ರ ಮಾಸದ 9ನೇ ದಿನದಂದು ಶ್ರೀರಾಮನವಮಿಯನ್ನು ಆಚರಿಸಲಾಗುತ್ತದೆ. ಇದು ಆಧ್ಯಾತ್ಮಿಕ ಚಿಂತನೆ ಮತ್ತು ಪೂಜೆಯ ಅವಧಿಯಾದ ಚೈತ್ರ ನವರಾತ್ರಿಯ ಅಂತ್ಯದೊಂದಿಗೆ ಹೊಂದಿಕೆಯಾಗುತ್ತದೆ. ಹಿಂದೂಗಳಿಗೆ ಈ ದಿನವು ಕೆಟ್ಟದರ ಮೇಲೆ ಒಳ್ಳೆಯದರ ವಿಜಯ ಮತ್ತು ಸತ್ಯದ ಶಕ್ತಿಯನ್ನು ಸಂಕೇತಿಸುತ್ತದೆ. ಕತ್ತಲೆಯ ಸಮಯದಲ್ಲಿ ಭಗವಾನ್ ರಾಮರ ಜನನವು ಭರವಸೆಯನ್ನು ತಂದಿತು ಎಂದು ಭಕ್ತರು ನಂಬುತ್ತಾರೆ. ರಾಮಾಯಣದಲ್ಲಿ ವಿವರಿಸಿದಂತೆ ಶ್ರೀರಾಮರ ಜೀವನವು ಜನರನ್ನು ಸಮಗ್ರತೆ ಮತ್ತು ಸಹಾನುಭೂತಿಯಿಂದ ಬದುಕಲು ಪ್ರೇರೇಪಿಸುತ್ತದೆ. ರಾಮಾಯಣದಲ್ಲಿ ಭಗವಾನ್ ರಾಮನ ಜನನದ ಹಿಂದಿನ ಕಥೆಯನ್ನು ತಿಳಿಯೋಣ. ರಾಮಾಯಣದ ಪ್ರಕಾರ ಅಯೋಧ್ಯೆಯ ರಾಜ ದಶರಥರು ಮಗುವನ್ನು ಬಯಸಿದರು. ಹಲವಾರು ಆಚರಣೆಗಳನ್ನು ಮಾಡಿದರೂ ಸಹ ಅವರ ಪ್ರಾರ್ಥನೆಗಳಿಗೆ ಉತ್ತರ ಸಿಗಲಿಲ್ಲ. ಪೂಜ್ಯ ಋಷಿಗಳಾದ ವಸಿಷ್ಠರು ಸಂತಾನವನ್ನು ಪಡೆಯಲು ವಿಶೇಷ ಅಗ್ನಿ ಆಚರಣೆಯಾದ ಪುತ್ರ ಕಾಮೇಷ್ಟಿ ಯಜ್ಞವನ್ನು ಮಾಡಲು ಸಲಹೆಯನ್ನು ನೀಡಿದರು. ಯಜ್ಞದ ಸಮಯದಲ್ಲಿ ಸಿಹಿಯಾದ ಪಾಯಸದ ಬಟ್ಟಲನ್ನು ಹಿಡಿದುಕೊಂಡು ಒಬ್ಬ ದೈವಿಕ ಜೀವಿ ಜ್ವಾಲೆಯಿಂದ ಹೊರಹೊಮ್ಮಿದನು. ದಶರಥ ಮಹಾರಾಜರಿಗೆ ತನ್ನ 3 ರಾಣಿಯರಾದ ಕೌಸಲ್ಯೆ, ಕೈಕೆ ಮತ್ತು ಸುಮಿತ್ರೆಯರಿಗೆ ಈ ಸಿಹಿಯಾದ ಪಾಯಸವನ್ನು ಹಂಚಲು ಸೂಚಿಸಲಾಯಿತು. ಶೀಘ್ರದಲ್ಲೇ ರಾಣಿ ಕೌಸಲ್ಯೆ ಶ್ರೀರಾಮನಿಗೆ, ರಾಣಿ ಕೈಕೆಯು ಭರತನಿಗೆ ಮತ್ತು ರಾಣಿ ಸುಮಿತ್ರೆಯು ಲಕ್ಷ್ಮಣ ಮತ್ತು ಶತ್ರುಘ್ನರಿಗೆ ಜನ್ಮವನ್ನು ನೀಡಿದರು. ಭಗವಾನ್ ರಾಮನ ಜನ್ಮವು ಏಕೆ ಇಷ್ಟೊಂದು ಗೌರವಾನ್ವಿತವಾಗಿದೆ ಎಂಬುದನ್ನು ತಿಳಿಯೋಣ. ಶ್ರೀರಾಮರನ್ನು ವಿಷ್ಣುವಿನ 7ನೇ ಅವತಾರವೆಂದು ಪರಿಗಣಿಸಲಾಗಿದೆ. ಅವರ ಜೀವನವು ಆದರ್ಶ ಮೌಲ್ಯಗಳನ್ನು ಪ್ರತಿನಿಧಿಸುತ್ತದೆ. ಮಗ, ಸಹೋದರ, ಪತಿ ಮತ್ತು ರಾಜನಾಗಿ ಸತ್ಯ ಮತ್ತು ಕರ್ತವ್ಯಕ್ಕೆ ಅವರ ಅಚಲ ಬದ್ಧತೆಯನ್ನು ಜನರು ಮೆಚ್ಚುತ್ತಾರೆ. ಅವರ ಜೀವನವು ಭರವಸೆ ಮತ್ತು ಸದಾಚಾರದ ಶಕ್ತಿಯನ್ನು ಸೂಚಿಸುತ್ತದೆ. ಅನೇಕ ಮನೆಗಳಲ್ಲಿಯೂ ಇಂದಿಗೂ ಮಕ್ಕಳಿಗೆ ಶ್ರೀರಾಮನ ಸದ್ಗುಣಗಳನ್ನು ಕಲಿಸುತ್ತಾರೆ. ಶ್ರೀರಾಮನ ಪ್ರಾಮಾಣಿಕತೆ, ಗೌರವ ಮತ್ತು ದಯೆಯನ್ನು ಪ್ರೋತ್ಸಾಹಿಸುತ್ತಾರೆ. ಭಗವಾನ್ ಶ್ರೀರಾಮನ ಜೀವನದಿಂದ ಕಂಡುಬಂದ ಕೆಲವು ಆಧ್ಯಾತ್ಮಿಕ ಪಾಠಗಳು ಇಲ್ಲಿವೆ. ರಾಮನವಮಿ ಹಬ್ಬವು ಕೇವಲ ಆಚರಣೆಯಲ್ಲ, ಬದಲಾಗಿ ಅಮೂಲ್ಯವಾದ ಜೀವನದ ಪಾಠಗಳ ಜ್ಞಾಪನೆಯಾಗಿದೆ. ದೈನಂದಿನ ಜೀವನವನ್ನು ಮಾರ್ಗದರ್ಶಿಸುವ ಕೆಲವು ಪ್ರಮುಖ ಶ್ರೀರಾಮನ ಬೋಧನೆಗಳು ಇಲ್ಲಿವೆ. ಸ್ವಯಂ ಮೊದಲು ಕರ್ತವ್ಯ. ಅಯೋಧ್ಯೆಯನ್ನು ತೊರೆದು ವನವಾಸ ಮಾಡುವ ಭಗವಾನ್ ರಾಮನ ನಿರ್ಧಾರವು ಧರ್ಮದ ಬಗ್ಗೆ ಇರುವ ಅವರ ಬದ್ಧತೆಯನ್ನು ಪ್ರತಿಬಿಂಬಿಸುತ್ತದೆ. ತನ್ನ ಸ್ವಂತ ಸೌಕರ್ಯವನ್ನು ತ್ಯಾಗ ಮಾಡಬೇಕಾದರೂ ಸಹ ಅವರು ತನ್ನ ತಂದೆಯ ವಾಗ್ವಾದವನ್ನು ಗೌರವಿಸುತ್ತಾರೆ.
ಜೀವನದ ಪಾಠ ಹೀಗಿದೆ: ಎಷ್ಟೇ ಕಷ್ಟವಾದರೂ ಭರವಸೆಗಳನ್ನು ಉಳಿಸಿಕೊಳ್ಳುವುದರಿಂದ ನಂಬಿಕೆ ಮತ್ತು ಗೌರವ ಬೆಳೆಯುತ್ತದೆ. ಸಂಬಂಧಗಳನ್ನು ಗೌರವಿಸುವುದು. ಭಗವಾನ್ ರಾಮರು ತನ್ನ ಸಹೋದರನೊಂದಿಗೆ, ವಿಶೇಷವಾಗಿ ಲಕ್ಷ್ಮಣನೊಂದಿಗಿನ ಬಾಂಧವ್ಯವು ನಿಷ್ಠೆ ಮತ್ತು ಪ್ರೀತಿಯನ್ನು ಪ್ರತಿಬಿಂಬಿಸುತ್ತದೆ. ಅವರು ಕುಟುಂಬ ಸಂಬಂಧಗಳನ್ನು ಗೌರವಿಸುತ್ತಿದ್ದರು ಮತ್ತು ಹಿರಿಯರಿಗೆ ಆಳವಾದ ಗೌರವವನ್ನು ತೋರಿಸುತ್ತಿದ್ದರು. ಗೌರವ, ಕಾಳಜಿ ಮತ್ತು ಪರಸ್ಪರ ಬೆಂಬಲದ ಮೇಲೆ ಬಲವಾದ ಸಂಬಂಧಗಳು ಬೆಳೆಯುತ್ತವೆ. ಪ್ರತಿಕೂಲ ಪರಿಸ್ಥಿತಿಯಲ್ಲಿ ಧೈರ್ಯ. ಹಲವಾರು ಸವಾಲುಗಳನ್ನು ಎದುರಿಸುತ್ತಿದ್ದರೂ ಭಗವಾನ್ ರಾಮರು ತಮ್ಮ ಮೌಲ್ಯಗಳಲ್ಲಿ ದೃಢವಾಗಿ ನಿಂತರು. ಕಷ್ಟದ ಸಮಯದಲ್ಲಿ ಅವರ ತಾಳ್ಮೆ ಮತ್ತು ಶೌರ್ಯವು ಕಷ್ಟದ ಕ್ಷಣಗಳಲ್ಲಿ ಜನರನ್ನು ದೃಢವಾಗಿ ಉಳಿಯಲು ಪ್ರೇರೇಪಿಸುತ್ತದೆ. ಸಮಸ್ಯೆಗಳನ್ನು ಧೈರ್ಯದಿಂದ ಎದುರಿಸುವುದು ಆಂತರಿಕ ಶಕ್ತಿಯನ್ನು ಬೆಳೆಸಿಕೊಳ್ಳಲು ಸಹಾಯ ಮಾಡುತ್ತದೆ. ಸಹಾನುಭೂತಿ ಮತ್ತು ಕ್ಷಮೆ. ಶ್ರೀರಾಮರು ತಮ್ಮ ಶತ್ರುಗಳ ಮೇಲೂ ಕರುಣೆಯನ್ನು ತೋರಿಸಿದರು. ರಾವಣನನ್ನು ಸೋಲಿಸಿದ ನಂತರ ಅವರು ತನ್ನ ಅಂತ್ಯಕ್ರಿಯೆಯನ್ನು ಘನತೆಯಿಂದ ನೆರವೇರಿಸಿದರು. ವಿದ್ವಾಂಸರಾಗಿ ಅವರ ಶ್ರೇಷ್ಠತೆಯನ್ನು ಒಪ್ಪಿಕೊಂಡರು. ಕ್ಷಮೆ ಆಂತರಿಕ ಶಾಂತಿಯನ್ನು ತರುತ್ತದೆ ಮತ್ತು ಸಂಬಂಧಗಳನ್ನು ಬಲಪಡಿಸುತ್ತದೆ. ರಾಮನವಮಿ ಇಂದಿಗೂ ಏಕೆ ಇಷ್ಟು ಮುಖ್ಯವಾಗಿದೆ ಎಂಬುದನ್ನು ತಿಳಿಯೋಣ. ಇಂದಿನ ವೇಗದ ಜಗತ್ತಿನಲ್ಲಿ ಭಗವಾನ್ ರಾಮನ ಮೌಲ್ಯಗಳು ಎಂದಿಗಿಂತಲೂ ಹೆಚ್ಚು ಪ್ರಸ್ತುತವಾಗಿವೆ. ಅವರ ಜೀವನವು ತಾಳ್ಮೆ, ಗೌರವ ಮತ್ತು ಸ್ವಯಂ ನಿಯಂತ್ರಣಗಳನ್ನು ಕಲಿಸುತ್ತದೆ. ವೈಯಕ್ತಿಕ ಮತ್ತು ವೃತ್ತಿಪರ ಸಂಬಂಧಗಳನ್ನು ಸುಧಾರಿಸುವ ಸದ್ಗುಣಗಳು. ಸವಾಲುಗಳನ್ನು ಎದುರಿಸುವ ಜನರು ಹೆಚ್ಚಾಗಿ ಅವರ ಸದಾಚಾರದ ಮೇಲಿನ ಅಚಲ ನಂಬಿಕೆಯಿಂದ ಬಲವನ್ನು ಪಡೆಯುತ್ತಾರೆ. ಅವರ ಬೋಧನೆಗಳನ್ನು ಅನ್ವಯಿಸುವ ಮೂಲಕ ಯಾರಾದರೂ ಆಂತರಿಕ ಶಾಂತಿ ಮತ್ತು ಇತರರೊಂದಿಗೆ ಬಲವಾದ ಸಂಪರ್ಕವನ್ನು ನಿರ್ಮಿಸಬಹುದು. ಮಕ್ಕಳನ್ನು ರಾಮನವಮಿ ಸಂಪ್ರದಾಯಗಳಲ್ಲಿ ಹೇಗೆ ತೊಡಗಿಸುವುದು ಎಂಬುದನ್ನು ತಿಳಿಯೋಣ. ಮಕ್ಕಳಿಗೆ ರಾಮನವಮಿ ಸಂಪ್ರದಾಯವನ್ನು ಪರಿಚಯಿಸುವುದು ಅರ್ಥಪೂರ್ಣ ಅನುಭವವಾಗಬಹುದು. ಕತೆ ಹೇಳುವ ಅವಧಿಗಳು, ಚಿತ್ರಕಲಾ ಸ್ಪರ್ಧೆಗಳು ಅಥವಾ ರಾಮಾಯಣವನ್ನು ಆಧರಿಸಿದ ಸರಳ ನಾಟಕಗಳಂತಹ ಚಟುವಟಿಕೆಗಳು ಮಕ್ಕಳಿಗೆ ಭಗವಾನ್ ರಾಮನ ಸದ್ಗುಣಗಳನ್ನು ಅರ್ಥಮಾಡಿಕೊಳ್ಳಲು ಸಹಾಯ ಮಾಡುತ್ತದೆ. ರಾಮನವಮಿಯ ಚೈತನ್ಯವನ್ನು ಹೇಗೆ ಅಳವಡಿಸಿಕೊಳ್ಳುವುದು ಎಂಬುದನ್ನು ತಿಳಿಯೋಣ. ರಾಮನವಮಿಯನ್ನು ಆಚರಿಸುವುದು ಕೇವಲ ಆಚರಣೆಗೆ ಸೀಮಿತವಾಗಿಲ್ಲ. ದೈನಂದಿನ ಜೀವನದಲ್ಲಿ ಭಗವಾನ್ ರಾಮನ ಮೌಲ್ಯಗಳನ್ನು ಅಳವಡಿಸಿಕೊಳ್ಳುವುದರಿಂದ ವ್ಯಕ್ತಿತ್ವ ಬದಲಾಗುತ್ತದೆ ಮತ್ತು ಸಂಬಂಧಗಳು ಸುಧಾರಿಸುತ್ತವೆ. ಸತ್ಯ, ದಯೆ ಮತ್ತು ಕರುಣೆಯನ್ನು ಅಭ್ಯಾಸ ಮಾಡುವ ಮೂಲಕ ಒಬ್ಬರು ಹೆಚ್ಚಿನ ಶಾಂತಿ ಮತ್ತು ಉದ್ದೇಶವನ್ನು ಅನುಭವಿಸಬಹುದು. ನಿಮಗೆ ಈ ಮಾಹಿತಿ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಈ ಚಾನಲ್ನ ಎಲ್ಲ ವಿಡಿಯೋಗಳಿಗಾಗಿ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಆಲ್ ಎನ್ನುವ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿ. ಧನ್ಯವಾದಗಳು.